ಪರಮ ಪೂಜ್ಯರಾದ ಭಗವಾನ್ ಶ್ರೀರಮಣ ಮಹರ್ಷಿಗಳ ಅಡಿದಾವರಿಯಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಪೂಜ್ಯರಾದ ಸ್ವಾಮೀಜಿಯವರ ಆಶೀರ್ವಾದ ಬೇಡುತ್ತಾ ನೆರೆದಿರುವ ಎಲ್ಲ ಹಿರಿಕಿರಿಯರ ಪದತಲಕ್ಕೆ ಹಣೆ ಹಚ್ಚಿ ನಮಸ್ಕಾರ. ವಿಷಯ ತುಂಬ ಕೇಳಲಿಕ್ಕೆ ಸರಳ. ನಾನು ಯಾರು ಹೇಳೋದಕ್ಕೆ ಹೋದರೆ ಬಹಳ ಕಠಿಣ. ಒಂದು ದೃಷ್ಟಿಯಿಂದ ಷಡಕ್ಷರಿ ಅಣ್ಣ ಪೂಜ್ಯ ರಮಣರು ಏನನ್ನು ಹೇಳ್ತಾರೋ ಆ ಕೆಲಸವನ್ನು ನಮ್ಮಿಂದ ಮಾಡಿಸ್ತಾ ಇದ್ದಾರೆ. ರಮಣರ ನಿರಂತರವಾದ ಒಂದು ಸೂತ್ರವಾದ ಹಾಗೆ ಇರುವ ಮಂತ್ರಬದ್ಧ ಮಾತು, ಆಲೋಚನೆ ಎಲ್ಲಿ ಹುಟ್ಟುತ್ತದೆ ಅಲ್ಲಿ ಹೋಗಿ ನೋಡಿ ಅಂತ. ಅಂದರೆ ಆಚೆ ಈಚೆ ಓಡಾಡದೆ ಅದು ಹುಟ್ಟುವ ಮೂಲಕ್ಕೆ ಹೋಗುವುದು, ಆ ಮೂಲಕ ಆ ಹುಟ್ಟುವ ಮೂಲದಲ್ಲಿ ಏನಿದೆ ಅದರ ಜೊತೆಗೆ ಇರುವುದು. ಇದು ಅವರು ನಿರಂತರವಾಗಿ ಹೇಳುವ ಒಂದು ಮಾತು. ಷಡಕ್ಷರಿಯವರು ಕೂಡ ಒಂದು ದೃಷ್ಟಿಯಿಂದ ನಾನು ಯಾವಾಗಲೂ ಹೇಳುವ ಹಾಗೆ ಒಬ್ಬ ಅಣ್ಣನಾಗಿ ನನಗೆ ಬಹಳ ಪ್ರಿಯವಾದದ್ದು, ಹಿಂದೆ ಕೂಡ ನಾನು ಅದೇ ಮಾತನ್ನು ಹೇಳಿದ್ದೇನೆ. ಹೆಂಡತಿಯನ್ನು ನೆನೆಯುವುದು ಒಂದು ಆಲೋಚನೆ. ಹೆಂಡತಿಯ ಸಂಬಂಧ, ದುಃಖ ಅಥವಾ ಪ್ರೀತಿ, ಇನ್ನೊಂದು ಸಂತೋಷ, ಇವುಗಳನ್ನೆಲ್ಲ ನೆನೆಯುವುದು ಆಲೋಚನೆಯ ಭಾಗ. ಆ ಹೆಂಡತಿ ಅನ್ನುವ ಭಾವ ಹುಟ್ಟುವ ಮೂಲ ಯಾವುದು ಅಂತ ಶೋಧಿಸೋದಿದೆಯಲ್ಲ, ಅದು ನಾನು ಯಾವುದು ನನ್ನ ಒಳಗೊಂದು ಇದೆ ಅದರ ಜೊತೆಗೆ ಇರುವ ತಾದಾತ್ಮ್ಯ. ಹಾಗಾಗಿ ಒಬ್ಬ ಧರ್ಮಪತ್ನಿಯ ದಿನವನ್ನು ಅವಳನ್ನು ನೆನೆಯುವುದಕ್ಕಿಂತ ಆ ಯೋಚನೆಗೆ ಕಾರಣವಾದ ಮೂಲ ಯಾವುದು ಅಂತ ಪದೇ ಪದೇ ಕೇಳುವ ರಮಣ ಮಹರ್ಷಿಗಳನ್ನು ನೆನೆಯುವುದಿದೆಯಲ್ಲ, ಅದು ಅಣ್ಣ ಮಾಡ್ತಾ ಇರುವ ರಮಣ ಮಹರ್ಷಿಗಳ ಸೂತ್ರಬದ್ಧ ಮಾತಿನ ಒಂದು ವೈಖರಿ. ಅವರು ಕೇವಲ ತಾನು ರಮಣರನ್ನು ನೆನೆಯುವುದಿಲ್ಲ ತನ್ನ ಹೆಂಡತಿಯ ದಿನ. ನಮ್ಮಂಥವರಿಗೂ ಕೂಡ ಈಗೊಂದು 15 ದಿನಗಳಿಂದ ಪೂಜ್ಯ ರಮಣರನ್ನು ನೆನೆಯುವ ಹಾಗೆ ಮಾಡ್ತಾರೆ. ಈ ವಿಷಯ ಮಾತಾಡಿ ಅಂತ ಹೇಳಿ ಒಂದಿಷ್ಟು ಪುಸ್ತಕಗಳನ್ನು ಕಳಿಸ್ತಾರೆ. ಕಳೆದ 15 ದಿನಗಳಿಂದ ನನಗೆ ರಮಣರನ್ನು ಬಿಟ್ಟು ಆಚೆ ಈಚೆ ಯೋಚನೆ ಮಾಡದ ಹಾಗೆ ಅದೊಂದು ನನ್ನನ್ನು ಸುಂದರ ಸುಸೂತ್ರ ಬಂಧದ ಒಳಗೆ ಕಟ್ಟಿ ಇಟ್ಟಿತ್ತು. ಹಾಗೆ ಮಾಡುವುದೂ ಕೂಡ ನಾವು ಮಾಡಬೇಕಾದ ಮೊದಲ ಪ್ರಾಥಮಿಕ ಅಂಶ ಅಂತ ನಾನು ಇದನ್ನು ಪ್ರವೇಶಿಕೆಯಾಗಿ ಭಾವಿಸ್ತೇನೆ. ಕೋಹಂ, ನಾನು ಯಾರು ಅನ್ನೋದು ಬಹಳ ದೊಡ್ಡ ಕಾಲದಿಂದ ಎಲ್ಲರೂ ಕೇಳ್ತಾ ಇರುವ, ಹುಡುಕ್ತಾ ಇರುವ ಒಂದು ಪ್ರಶ್ನೆ. ಅನೇಕರಿಗೆ ನಾನು ಯಾರು ಅನ್ನುವ ಪ್ರಶ್ನೆಗೆ ಹೇಗೆ ಉತ್ತರಗಳೆಲ್ಲ ಸಿಗಬಹುದು ಅಂತ ಹುಡುಕಿದರೆ, ಸಾಮಾನ್ಯವಾಗಿ ಕೋಹಂ, ನಾನು ಯಾರು ಅಂತ ನೀವು ನನ್ನನ್ನು ಕೇಳಿದರೆ, ನಾವು ಸರ್ವೇ ಸಾಮಾನ್ಯವಾಗಿ ಮೊದಲು ಉತ್ತರಿಸುವುದು ನಮ್ಮ ಬಾಹ್ಯ ಪರಿಚಯಗಳ ಮೂಲಕ. ಈಗ ಪುಟ್ಟ ಹುಡುಗ ನನ್ನನ್ನು ಪರಿಚಯಿಸಿದನಲ್ಲ, ನನಗೇ ಗೊತ್ತಿಲ್ಲದ ಪರಿಚಯಗಳು, ಅದೆಲ್ಲವೂ ನಾನು ಅನ್ನುವ ಒಂದು ಪರಿಚಯದ ಪಟ್ಟಿಯ ಒಳಗೆ ಅದೇ ನಾನು ಅನ್ನುವ ಭ್ರಮೆಗೆ ಮುಳುಗಿಬಿಡ್ತೇವೆ. ಅದು ಯಾವುದು ಇದೆಯಲ್ಲ, ಆ ವಿವರಣೆಗಳು ಅವೆಲ್ಲವೂ ನನ್ನ ದೇಹ, ನನ್ನ ಬುದ್ಧಿ, ನನ್ನ ಮನಸ್ಸು, ನನ್ನ ಇಂದ್ರಿಯಗಳು, ನನ್ನ ಬಾಹ್ಯ ಚಟುವಟಿಕೆಗಳು, ನನ್ನ ಮಾತು, ಒಟ್ಟು ನಾವು ಯಾವುದನ್ನೆಲ್ಲ 24 ತತ್ವಗಳು ಅಂತ ಹೇಳ್ತೇವೆ ಅದಕ್ಕೆ ಸಂಬಂಧಪಟ್ಟದ್ದು. ಪಂಚೇಂದ್ರಿಯಗಳಿದ್ದಾವೆ, ಕರ್ಮೇಂದ್ರಿಯಗಳಿದ್ದಾವೆ, ಜ್ಞಾನೇಂದ್ರಿಯಗಳಿದ್ದಾವೆ, ಇದರ ಜೊತೆಗೆ ಮನಸ್ಸು, ಚಿತ್ತ, ಅಂತಃಕರಣ, ಬುದ್ಧಿ ಇವುಗಳಿದ್ದಾವೆ. ಇವೆಲ್ಲವುಗಳನ್ನು ಅಹಂಕಾರದ ಜೊತೆಗೆ ಸೇರಿಸಿಕೊಂಡು ಏನು 24 ತತ್ವಗಳಿದ್ದಾವೆ ಅದರಲ್ಲಿ ಗುರುತಿಸುವ ಒಂದು ಕ್ರಮ. ಇದು ಯಾವಾಗ ಪ್ರಥಮದಲ್ಲಿ ಗುರುತಿಸುವುದು ನಾವು ಯಾರಿಗೆ ಹುಟ್ಟಿದ್ದೇವೆ ಅನ್ನುವುದರ ಮೂಲಕ. ನಾವು ಇಂಥವರಿಗೆ ಹುಟ್ಟಿದ್ದೇವೆ, ಆದ್ದರಿಂದ ನಾವು ಇಂಥವರ ಮಗಳು, ಇಂಥವರ ಮಗ. ಸರಿ, ಇಂಥವರು ಅನ್ನುವವರನ್ನು ಮೈನಸ್ ಮಾಡಿದಾಗ ನೀನು ಏನಪ್ಪ? ಆಗ ನನ್ನ ಅಪ್ಪನೋ ನನ್ನ ಅಮ್ಮನೋ ಇಲ್ಲದ ಸ್ಥಿತಿಯಲ್ಲಿ ನಾನು ಏನು ಅಂದಾಗ ಇವೆಲ್ಲ ನಾನು ನಡೆಯುವ ಕ್ರಮ, ನಾನು ನಿಲ್ಲುವ ಕ್ರಮ, ನಾನು ನೋಡುವ ಕ್ರಮ, ನಾನು ಮಾತನಾಡುವ ಕ್ರಮ, ನನ್ನ ಚಟುವಟಿಕೆಗಳು, ನಾನು ಏನೋ ಒಂದು ಹುಟ್ಟಿದಂದಿನಿಂದ ಇವತ್ತಿನವರೆಗೆ ಮಾಡಿದ ಆ ಬೆಳವಣಿಗೆಯ ಒಟ್ಟು ಅವಸ್ಥೆಯಲ್ಲಿ ಏನನ್ನೋ ಒಂದಿಷ್ಟು ಮಾಡಿದ್ದೇನಲ್ಲ, ಅದೆಲ್ಲವನ್ನು ಸೇರಿಸಿ ನಾವು ಐಡೆಂಟಿಫೈ ಮಾಡ್ತೀವಿ, ಗುರುತಿಸ್ತೀವಿ. ಇದು ನೀನು. ಆಗ ನಾನು ಮಾಡಿದ ಇಷ್ಟು. ನಾನು ಒಂದು ವೇಳೆ ವೈದ್ಯಕೀಯ ವಿಜ್ಞಾನ ಓದಿದ್ದೇನೆ, ನನ್ನನ್ನು ವೈದ್ಯೆ ಅಂದು ಬಿಡ್ತೇವೆ. ಇಲ್ಲ, ನಾನು ಎಂಜಿನಿಯರ್ ಇದ್ದರೆ ನಾನು ಎಂಜಿನಿಯರ್ ಅಂತೇವೆ. ನಾನು ಇನ್ಯಾವುದೋ ಒಂದು ಸೋಷಲ್ ವರ್ಕ್ ಮಾಡ್ತಿದ್ರೆ ಸಮಾಜ ಸೇವಕಿ ಅಂತೇವೆ. ಅಥವಾ ಇನ್ನು ಯಾವುದೋ ಒಳ್ಳೆಯ ಒಂದು ಉದ್ಯೋಗ ಮಾಡಿಕೊಂಡು ವ್ಯಾಪಾರಿ ಆಗಿದ್ದರೆ ವ್ಯಾಪಾರಿ. ಅಂದರೆ ನಾನು ಮಾಡುವ ಕರ್ಮದ ಮೂಲಕ ನನ್ನನ್ನು ಗುರುತಿಸುವುದು, ಅಥವಾ ನಾನು ಓದಿದ ನನ್ನ ಜ್ಞಾನದ ಮೂಲಕ ನನ್ನನ್ನು ಗುರುತಿಸುವುದು. ಆ ಮೂಲಕ ನಾನು ಯಾರು ಅನ್ನೋದನ್ನು ಒಂದು ಸಮಾಧಾನ ನಮಗೆ. ಇವರು ಇಂಥವರು ಅಂತ ಹೇಳುವುದಕ್ಕೆ ಒಂದು ವಿಶೇಷಣ, ಒಂದು ಆಬ್ಜೆಕ್ಟಿವ್ ನಮಗೆ ಬೇಕೇ ಬೇಕು. ಅದು ಇಲ್ಲದೆ ನಮಗೆ ಇವರು ಯಾರು ಅಂತ ಕೇಳಿದರೆ ಗೊತ್ತಾಗಲ್ಲ. ಹೇಳುವುದು ಹೇಗೆ? ಆಗ ಮುಖ್ಯ ಪ್ರಶ್ನೆ, ಹಾಗಾದರೆ ಇದು ಏನು ಕಾಣಿಸ್ತದೆ ನಮಗೆ ಬಹಳ ಸ್ಪಷ್ಟವಾಗ್ತಿದೆ. ಇದು ಏನು ಕಾಣಿಸ್ತದೆ ಅದು ಅಷ್ಟೇ ಅಲ್ಲ. ಈಗ ಕಾಣಿಸುವ ಈ ದೇಹ ಒಂದು ಹೆಣ್ಣು ಅಂತ ಐಡೆಂಟಿಫಿಕೇಶನ್. ಗೊತ್ತೇ ಇಲ್ಲದವರಿಗೆ ಅದೊಂದು ಹೆಣ್ಣು, ಗೊತ್ತಾಗುವವರಿಗೆ ಅದು ಇಂಥವರ ಮಗಳು, ಇನ್ನೂ ಗೊತ್ತಿರುವವರಿಗೆ ಅದು ಇಂಥದ್ದನ್ನು ಓದಿದೆ, ಮತ್ತು ಗೊತ್ತಿರುವವರಿಗೆ ಅದು ಅಷ್ಟೇ ಅಲ್ಲ, ಅದು ಹೀಗೂ ಇದೆ, ಇನ್ನೇನೇನೋ ಅದರ ಜೊತೆಗೆ ಅವಯವಗಳನ್ನು ಸೇರಿಸಿಕೊಂಡು ಐಡೆಂಟಿಫೈ ಮಾಡುತ್ತೇವೆ. ಪೂಜ್ಯರು ಬಹಳ ಒಳ್ಳೆಯ ಪ್ರಶ್ನೆ ಕೇಳ್ತಾರೆ ರಮಣರು. ಇದೆಲ್ಲ ನೀನೆಯಾ? ಹೌದು, ಇದೇ ನಾನು ಅಂತ ಅನ್ನಿಸ್ತದ?
ಅನ್ನಿಸುವ ಹಾಗಿದ್ರೆ ಒಂದು ಮನುಷ್ಯನಿಗೆ ತನ್ನ ಜೀವಿತಾವಧಿಯಲ್ಲಿ ನಿರಂತರವಾಗಿ ಒಂದು ಹಸಿವು ಇದೆ. ಆ ಹಸಿವು ಯಾವುದು ಅಂತಂದರೆ, ತಾನು ಯಾವ ಚಡಪಡಿಕೆಗಳೂ ಇಲ್ಲದೆ, ಏನೂ ಒಂದು ಗದ್ದಲ ಗೊಂದಲ ಇಲ್ಲದೆ ಪ್ರಶಾಂತವಾಗಿ ಸುಖವಾಗಿ ಇರೋಕ್ಕೆ ಸಾಧ್ಯ ಇಲ್ವಾ ಅಂತ ಒಂದು ಸರ್ಚ್ ಮಾಡ್ತಾ ಇರ್ತಾನೆ. ಇದೆಲ್ಲವನ್ನು ಒಳಗೊಂಡ ಈ ವ್ಯಕ್ತಿಯ ಒಳಗೆ ಭಾರೀ ತಿಳುವಳಿಕೆ ಜ್ಞಾನ ಇದೆ. ಅವನ ಸ್ಪೆಸಿಫಿಕ್ ಓದಿದ ವಿಷಯವನ್ನು ಕೇಳಿದ್ರೆ ಬಹಳ ಚೆನ್ನಾಗಿ ಉತ್ತರಿಸಬಲ್ಲ ಒಬ್ಬ ಪ್ರಖರ ಪಂಡಿತನೋ ವಾಗ್ಮಿಯೋ ಇದ್ದಾನೆ. ಇದೆಲ್ಲ ಆದಾಗಲೂ ಕೂಡ ಇವನು ಇಷ್ಟೇ ಅಲ್ಲ ಅನ್ನುವ ಪ್ರಶ್ನೆ ನಮಗೂ ಬರುತ್ತೆ. ಪ್ರಹ್ಲಾದ ಹಿರಣ್ಯಕಶಿಪುವಿಗೆ ಕೇಳ್ತಾನಲ್ಲ, ಅಪ್ಪ ನೀನು ಯಾರು? ಅವನು ಹೇಳ್ತಾನೆ, ನಾನು ಇಂಥವರ ಮಗ. ಆ ಅಪ್ಪ ಯಾರು? ಇಂಥವರ ಮಗ. ಆ ಅಪ್ಪ ಯಾರು? ಅಜ್ಜ, ಮುತ್ತಜ್ಜ, ಮುತ್ತಜ್ಜನ ಅಜ್ಜ. ನಮಗೆ ಗೊತ್ತಿಲ್ಲ. ಮುಂದೆ ಈ ಮುತ್ತಜ್ಜನ ಅಜ್ಜ ಯಾರು ಅಂತ ನಮಗೆ ಮತ್ತೆ ಕೇಳಿದರೆ ಸ್ವಲ್ಪ ಗೊತ್ತಿರ್ಬೋದು ಕೆಲವರಿಗೆ. ಬಹಳ ಫ್ಯಾಮಿಲಿ ಟ್ರೀಯನ್ನು ಮೇಂಟೈನ್ ಮಾಡಿದವರಿಗೆ ನಮ್ಮ ಮುತ್ತಜ್ಜನ ಅಜ್ಜನ ಹೆಸರು ಹೇಳಲಿಕ್ಕೆ ಬಂದಿತ್ತು. ಇನ್ನೂ ಹಿಂದೆ ಹೋದರೆ ಗೊತ್ತಿಲ್ಲ. ಆ ಗೊತ್ತಿಲ್ಲ ಇದೆಯಲ್ಲ, ಅಲ್ಲಿ ಅವನಿದ್ದಾನೆ ಅಂತ ಪ್ರಹ್ಲಾದ ಅಪ್ಪನಿಗೆ ಉತ್ತರ ಕೊಡ್ತಾನೆ. ಅವನು ನಮ್ಮ ಎಲ್ಲರ ಹುಟ್ಟಿಗೆ ಕಾರಣ ಅಪ್ಪ. ಆ ಅಜ್ಜ, ಆ ಅಜ್ಜನ ಅಜ್ಜ, ಆ ಮುತ್ತಜ್ಜನ ಅಜ್ಜ ಯಾರಿಗೋ ಒಂದು ಮೂಲ ಸೂತ್ರದಲ್ಲಿ ಕನೆಕ್ಟ್ ಆಗಿದ್ದಾನಲ್ಲ, ಅವನು ಯಾರು? ಅದು ನಾನೆಯಾ? ಅದು ನಾನಾದರೆ ಅವನಿಗೆ ನನಗೆ ಏನು ಸಂಬಂಧ? ಈ ಪ್ರಶ್ನೆಗಳನ್ನೆಲ್ಲ ಕೇಳುವ ಹಾಗೆ. ಹಾಗಾಗಿ ಮನುಷ್ಯ ಏನಾಯಿತು, ಈ ದೇಹದಿಂದ ಅಲ್ಲ, ದೇಹದ ಒಳಗಿನ ಬುದ್ಧಿಯಿಂದ ಅಲ್ಲ, ಬುದ್ಧಿಯ ಒಳಗಿನ ಜ್ಞಾನದಿಂದ ಅಲ್ಲ, ಜ್ಞಾನದ ಒಳಗಿರುವ ಇನ್ಯಾವುದೋ ಸಲಕರಣೆಗಳಿಂದ ಅಲ್ಲ, ಮತ್ತೆ ಎಲ್ಲಿ ಅವನು? ಈ ನಾನು ಎಲ್ಲಿದ್ದಾನೆ? ಮತ್ತೆ ಒಂದು ಸರ್ಚ್. ಆಗ ರಮಣರು ಬಹಳ ಅದ್ಭುತವಾದ ಒಂದು ಸೂತ್ರವನ್ನು ಹೇಳ್ತಾರೆ. ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂದರೆ, ಹೌದು, ನಮಗೆ ಬರುವುದು ಒಂದು ಮುಖ್ಯ ಏನು? ಪ್ರಶ್ನೆ ಬರುತ್ತಲ್ಲ, ನಾನು ಯಾರು? ಅದಕ್ಕೆ ಏನೇನೋ ಉತ್ತರಗಳನ್ನು ನೋಡಿದಾಗ ಇದಲ್ಲ 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 ಅಂತ ನೇತಿ 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 ನ ಇತಿ, ಇದಲ್ಲ ಅಂತ ಹೇಳ್ತಾ ಬಂತು. ಇನ್ನು ಮತ್ತೂ ಒಳಗೆ ಹೋದಾಗ ಈ ನೇತಿಯ ಒಳಗೆ ಹಾಗಾದರೆ ಏನೂ ಇಲ್ಲವಾ? ಅದು ಅಬ್ಸಲ್ಯೂಟ್ಲಿ ಏನೂ ಇಲ್ಲದ ಒಂದು ನಿರ್ವಾತವ. ಮತ್ತು ಒಳಗೆ ಹೋದಾಗ ಪೂಜ್ಯರು ಹೇಳ್ತಾರೆ, ಇದು ದೇಹದ ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ ಮತ್ತು ಬುದ್ಧಿ, ಇದರೆಲ್ಲದರ ಆಚೆಗೆ ಒಂದು ಮನಸ್ಸು ಅಂತ ಇದೆ. ಈ ಮನಸ್ಸು ಅನ್ನುವುದು ನಿನ್ನ ಎಲ್ಲ ಆಲೋಚನೆಗಳಿಗೆ ಕಾರಣ. ನಮಗೆ ಗೊತ್ತಿದೆ, ನಾವು ಬಹಳ ಬಾರಿ ಒದ್ದಾಡುವುದೇ ಈ ಮನಸ್ಸಿನ ಗಲಾಟೆಯಲ್ಲಿ. ಹೊರಗೆ ಗಲಾಟೆ ಆ್ಯಕ್ಚುಲಿ ನಾವು ತಿಳಿಯೋದು ಹೊರಗಿನ ಗಲಾಟೆಯಿಂದ ನಾವು ಡಿಸ್ಟರ್ಬ್ ಆಗೋದು ಅಂತ. ಹೊರಗಿನ ಗಲಾಟೆಯಿಂದ ಎಂದೂ ಕೂಡ ನಾವು ತೊಂದರೆಗೆ ಒಳಪಡುವುದಿಲ್ಲ. ಹೊರಗಿನ ಗಲಾಟೆ ಯಾವಾಗ ನಮಗೆ ತೊಂದರೆ ಆಗುವುದು ಅಂತಂದರೆ, ಒಳಗೆ ಶಾಂತಿ ಇಲ್ಲದೆ ಇದ್ದಾಗ. ಒಳಗೆ ಶಾಂತಿ ಅಂದರೆ ಯಾವುದು ಅಂದರೆ, ನಮ್ಮ ಒಳಗಿನ ಮನಸ್ಸಿಗೆ ಒಂದು ನಿರಂತರ ಯೋಚನಾ ಲಹರಿ ಇದೆ. ಅದು ನಿರಂತರವಾಗಿ ಆಲೋಚನೆ ಮಾಡ್ತಾ ಇರುತ್ತೆ. ಅದನ್ನು ನೀವು ಯಾವ ಕಾರಣಕ್ಕೂ ನಾವು ನಿಲ್ಲಿಸೋಕ್ಕಾಗಲ್ಲ. ನಾನು ಬಹಳ ಬಾರಿ ಹೇಳುವುದಿದೆ, ಪೂಜ್ಯರು ಕೂಡ ರಮಣರು ಅದನ್ನು ಮತ್ತೆ ಮತ್ತೆ ಹೇಳ್ತಾರೆ. ಅದೊಂದು ಪರಮ ಪವಿತ್ರವಾದ ಶಕ್ತಿ, ಅದ್ಭುತವಾದ ಶಕ್ತಿ. ಅದನ್ನು, ಈ ಮನಸ್ಸನ್ನು ಅದುಮುವುದು, ಅದನ್ನು ನಮ್ಮ ನಿಯಂತ್ರಣಕ್ಕೆ ತಂದುಕೊಳ್ಳುವುದು, ಅದನ್ನು ಸಂಯಮದಿಂದ ನಾವು ನಮ್ಮ ಹಿಡಿತಕ್ಕೆ ತರುವುದು, ಹಾಗೊಂದು ಮಾತು ಇಲ್ಲ. ಹಾಗೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಇದು ನಾನು ಪೂಜ್ಯರನ್ನು ಅರ್ಥ ಮಾಡಿಕೊಂಡ ಬಗೆ. ನನ್ನ ಮಾತು ತಪ್ಪಿದ್ರೆ ಪೂಜ್ಯರು ಕ್ಷಮಿಸಬೇಕು, ರಮಣರು. ಯಾಕೆಂದರೆ ಮನಸ್ಸು ಇರುವುದೇ ಅದು ನಿರಂತರವಾಗಿ ಒಂದು ಶೋಧದ ಕಡೆಗೆ ಹೊರಟಿದೆ. ಅದಕ್ಕೆ ಶೋಧ ಏನು ಅನ್ನುವುದು ಗೊತ್ತಿಲ್ಲ, ಆದರೆ ಶೋಧ ಅದರ ಗುಣ. ಅದು ಹೋಗ್ತಲೇ ಇದೆ, ಅದನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲದಷ್ಟು ವೇಗವಾಗಿ ಹೋಗ್ತಿದೆ. ಒಂದು ಬಾರಿ ಪುತ್ತೂರು ಅಜ್ಜ, ನಿಮಗೆ ಗೊತ್ತಿದೆ, ಕಳೆದ 2009ವರೆಗೂ ಇದ್ದಂತಹ ಒಬ್ಬ ಅವಧೂತರು, ಅವರ ಬಳಿ ಹೀಗೆ ಒಂದು ಎದುರಾಬದರು ಕೂತು ಚರ್ಚೆ ಮಾಡುವ ಹೊತ್ತಿನಲ್ಲಿ ಒಬ್ಬರು ಹುಡುಗ ಕೇಳಿದರು, ಮನಸ್ಸು ಬಹಳ ವೇಗವಾಗಿ ಹೋಗ್ತದೆ ಅಜ್ಜ, ನಿಲ್ಲಿಸುವುದು ಹೇಗೆ ಅಂತ. ಅಜ್ಜ ಯಾವಾಗಲೂ ಸಾಂಕೇತಿಕವಾಗಿ ತುಂಬ ಸರಳವಾದ ಒಂದು ಸಂಕೇತವನ್ನು ಹೇಳಿ ಉತ್ತರ ಕೊಡುವವರು. ಅಜ್ಜ ಉತ್ತರ ಕೊಟ್ಟರು, ಹೌದಲ್ವಾ, ಈ ಫ್ಯಾನು ನೋಡಿ ಕಂಡಪಟ್ಟೆ ತಿರುಗ್ತಾ ಉಂಟಲ್ವಾ, ಅದರ ಗರಿ ಸಹಿತ ಎಷ್ಟು ಅಂತ ಲೆಕ್ಕ ಮಾಡಲಿಕ್ಕೆ ಸಾಧ್ಯ ಇಲ್ಲ ನೋಡಿ, ಅದು 2-3 ಗರಿ ಗೊತ್ತಾಗ್ತದ, ಎಷ್ಟು ವೇಗ ಅಲ್ವಾ, ಈಗ ಹೇಗೆ ಮಾಡುವ, ಅದು ನಿಲ್ಲಿಸಬೇಕು, ಬನ್ನಿ ಕುರ್ಚಿ ತನ್ನಿ ಹಿಡಿಯುವ ಅದನ್ನು. ಇದೆಲ್ಲ ಅಜ್ಜನ ಮಾತಿನ ಒಂದು ರೀತಿ, ಧಾಟಿ. ಬನ್ನಿ ಕುರ್ಚಿ ಹಿಡಿ, ಅದನ್ನು ಹಿಡಿಯುವ, ಆಗ್ಲಿಕ್ಕಿಲ್ಲ ಅಲ್ವಾ, ಕೈ ಕಟ್ಟಾದೀತು. ಮತ್ತೆ ಹೇಗೆ ಮಾಡೋದು, ಅದರ ವಯರ್ ಎಲ್ಲಿ ಹೋಗಿದೆ ಹುಡುಕುವ, ಅಲ್ಲಿ ಉಂಟು ಅಲ್ವಾ ಸ್ವಿಚ್ ಆರಿಸಿ ಬಿಡುವ, ಫ್ಯಾನ್ ಆಫ್ ಆಗ್ತದೆ ಅಲ್ವಾ, ಸ್ವಿಚ್ ಹುಡುಕಿಯಪ್ಪ ಅಂತಿದ್ರು ಅಜ್ಜ. ಪೂಜ್ಯ ರಮಣರ ಮಾತು ಇದಕ್ಕೆ ತುಂಬ ಸಂವಾದಿಯಾಗಿಯೇ ಇದೆ. ಹೌದು, ಇಲ್ಲೊಂದು ಮನಸ್ಸು ನಿರಂತರವಾಗಿ ಫ್ಯಾನಿನ ವೇಗದಲ್ಲಿ ಗರಿಗಳೆಷ್ಟು ಅಂತ ಗುರುತಿಸಲಾಗದೇ ಇರುವಂತಹ ಒಂದು ಸ್ಪೀಡ್ ಏನಿದೆ, ಅದೇ ಥರದಲ್ಲಿ ನಮಗೆ ಗೊತ್ತೇ ಆಗುವುದಿಲ್ಲ. ನಾವು ಒಂದು ವೇಳೆ ಒಂದು ನಿರಂತರ ಧ್ಯಾನ ಅನುಸಂಧಾನದ ಒಂದು ಸತತಾಭ್ಯಾಸವನ್ನು ಮಾಡದೇ ಇದ್ದರೆ ಮನಸ್ಸು ಎಲ್ಲೆಲ್ಲಿ ಹೋಯಿತು ಅಂತ ಗೊತ್ತಿಲ್ಲದಷ್ಟು ವೇಗ ನಮಗೆ ಗೊತ್ತೇ ಇರುವುದಿಲ್ಲ. ಅದು ಎಷ್ಟೆಲ್ಲ ಯೋಚನೆ ಮಾಡಿ ಬಂದಿರುತ್ತೆ. ಮನಸ್ಸು ಪುಲ್ಲಿಂಗ ಅಂತ ಅದನ್ನು ತಮಾಷೆ ಮಾಡ್ತಾರೆ, ಯಾಕೆ ತನಗೆ ಬೇಕಾದ ಹೆಣ್ಣಿನ ಹತ್ರ ಹೋಗಿ ಬಂತು ಅಂತ. ಹೀಗೂ ಅಂದರೆ ಅಷ್ಟು ಸ್ಪೀಡಾಗಿ ಹೋಗುತ್ತೆ ಅಂದರೆ ಏನು, ಅದಕ್ಕೆ ಇರುವ ವೇಗ ನಮ್ಮ ಕೈಯಳತೆಯದ್ದಲ್ಲ. ನಾವು ಒಂದು ಅನುಸಂಧಾನ ಮತ್ತು ಧ್ಯಾನದ ಪರಿಕ್ರಮವನ್ನು ನಿರಂತರ ಅಭ್ಯಾಸವಾಗಿ ಮಾಡಿದರೆ ಮನಸ್ಸು ಈಗ ಎಲ್ಲಿ ಹೋಗ್ತಿದೆ, ಅದರ ಯೋಚನಾ ಕ್ರಮದ ಧಾಟಿ ದಿಕ್ಕು ಎಲ್ಲಿದೆ, ಅದನ್ನು ಹೇಗೆ ಮರಳಿ ತರುವುದು, ಇದು ಒಂದು ಹಂತಕ್ಕೆ ನಮಗೆ ಗೊತ್ತಾಗಲಿಕ್ಕೆ ಪ್ರಾರಂಭ ಆಗ್ತದೆ. ಪೂಜ್ಯ ರಮಣರು ಹೇಳೋದು, ಈ ಮನಸ್ಸಿನ ಆಲೋಚನೆ ಇದೆಯಲ್ಲ, ಆಲೋಚನೆಯ ಬೆನ್ನು ಹತ್ತಬೇಡಿ ಅಂತ.
ಹೌದು, ಯಾಕೆ ಅಂದರೆ ಆಲೋಚನೆಯ ಬೆನ್ನು ಹತ್ತಿದ ಕೂಡಲೇ ನಮ್ಮದು ಅಹಂಕಾರದ ಜೊತೆಗೆ ಮನಸ್ಸನ್ನು ಕನೆಕ್ಟ್ ಮಾಡಿ ಇರುವಂತಹ ಸ್ಥಿತಿ. ಈ ಅಹಂಕಾರಕ್ಕೆ ಗುಣವೇ ಪ್ರಶ್ನಿಸುವುದು. ಒಂದು ಪ್ರಶ್ನೆ, ಒಂದು ಯೋಚನೆ ಬಂತು, ಅದು ಹಾಗೆ ಯಾಕೆ ಹೀಗೆ ಯಾಕಲ್ಲ ಅಂತ ನಾವು ಕೇಳ್ತೀವಿ. ಮನಸ್ಸಿಗೆ ಅದೇ ಒಳ್ಳೆಯ ಮನರಂಜನೆ, ಅದು ಮುಂದುವರಿತದೆ. ಹಾಗೆ ಆದರೆ ಹೀಗಾಗ್ತದಪ್ಪ ಅಂತ ಇನ್ನೊಂದು ಉತ್ತರ ಕೊಡುತ್ತೆ. ಹಾಗಾದ್ರೆ ಹೀಗಾಕೆ ಆಗಬೇಕು, ಹೀಗಾಗಿ ಆಗಬಾರ್ದು, ಹೀಗೆ ನಾವು ಮತ್ತೆ ಮರಳಿ ಪ್ರಶ್ನೆ ಕೇಳ್ತೀವಿ. ಪ್ರಶ್ನೋತ್ತರಗಳ ಸರಪಳಿ ಮುಗಿಯಲಾಗದ ಯುದ್ಧ. ಅದಕ್ಕೆ ನಮಗೆ ಚೆನ್ನಾಗಿ ನಿದ್ದೆ ಬರಲ್ಲ, ನಮಗೆ ಚೆನ್ನಾಗಿ ಒಂದು ಶಾಂತ ಪರಿಸ್ಥಿತಿಯಲ್ಲಿ ಕೂತ್ಕೊಳ್ಳೋಕ್ಕೆ ಬಿಡಲ್ಲ. ಹೊರಗೆ ಗದ್ದಲ ಇದೆ ಅಂತ ಅರ್ಥ ಅಲ್ಲ, ಒಳಗೆ ಗದ್ದಲ ಇರುವುದರಿಂದ ಶಾಂತವಾಗಿ ಒಂದು ಕಡೆ 1 ಗಂಟೆ ಕೂತ್ಕೊಳ್ಳೋಕೆ ಆಗಲ್ಲ. ಎಷ್ಟೋ ಜನರು ನಾವು 15 ನಿಮಿಷ, ಬಹಳ ಅಂದ್ರೆ 20 ನಿಮಿಷ ಕೂತ್ಕೊಳ್ಬೋದು, ಆಮೇಲೆ ಧ್ಯಾನ ಮಾಡೋಕ್ಕಾಗಲ್ಲ ಅಂತಾರೆ. ಯಾಕೆ? ಒಳಗೆ ಗದ್ದಲ, ಹೊರಗಲ್ಲ. ಮನೆಯಲ್ಲೆಲ್ಲ ಹೋಗಿರ್ತಾರೆ, ಶಾಲೆಗೆ ಹೋಗಿರ್ತಾರೆ, ಆಫೀಸ್ಗೆ ಹೋಗೋ ಗಂಡ ಆಫೀಸ್ಗೆ ಹೋಗಿರ್ತಾನೆ. ಮನೇಲಿ ಕೂತ್ಕೊಳ್ಳಿ ಅಂದ್ರೂ ಹೆಣ್ಮಕ್ಳು ಹೇಳ್ತಾರೆ ಭಯಂಕರ ಗಲಾಟೆ ಅನ್ನಿಸ್ತದೆ. 15ರಿಂದ 20 ನಿಮಿಷ ಮ್ಯಾಕ್ಸಿಮಮ್ ಕೂತ್ಕೊಳ್ಳೋಕ್ಕಾಗುತ್ತೆ. ಹೊರಗಿನ ಗದ್ದಲ ಅಲ್ಲ, ಒಳಗಿನ ಗದ್ದಲ. ಹಾಗಾದ್ರೆ ಈ ಆಲೋಚನೆ, ಮನಸ್ಸು ಹೇಗೆಲ್ಲ ಆಲೋಚನೆ ಮಾಡ್ತದಲ್ಲ, ಅದರ ಹಿಂದೆ ಹೋದ ಹಾಗೆ ಅದು ಮುಗಿಯಲಾರದ ಯುದ್ಧ. ಬಹಳ ಬ್ಯೂಟಿಫುಲ್ ಆದ ಸೂತ್ರವನ್ನು ಬಹುಶಃ ನನ್ನ ಜೀವನದುದ್ದಕ್ಕೂ ನಾನು ಮಾಡಿರೋದು ಭಗವಾನ್ ರಮಣರ ಆ ದಾರಿಯನ್ನೇ. ನಿರಂತರವಾಗಿ ಅದು ಯಾರು ಹಾಗೆ ಮಾತಾಡುವುದು ನೋಡಿ, ಯಾರು ಹಾಗೆ ಅಷ್ಟು ಯೋಚನೆಯ ಪ್ರಶ್ನೆಗಳನ್ನು ನಿರಂತರವಾಗಿ ಹೇಳ್ತಾ ಇರೋದು, ಅವನು ಯಾರು ಹುಡುಕಿ. ಇದು ಅವರು ಹೇಳುವ ಬಹಳ ಅದ್ಭುತವಾದ ಒಂದು ಪಿನ್ ಪಾಯಿಂಟೆಡ್ ಸೂತ್ರ. ಈ ನಾನು ಯಾರುವಿನಲ್ಲಿ ಅದು ಒಂದು ರೀತಿಯಿಂದ ಶಿವಪ್ರಕಾಶಂ ಪಿಳ್ಳೆಯವರಿಗೆ ಕೊಟ್ಟ ಉತ್ತರವಾದರೂ, ಅಥವಾ ಗಂಭೀರಂ ಶೇಷಯ್ಯರವರಿಗೆ ಕೊಟ್ಟಂತಹ ಪ್ರಶ್ನೋತ್ತರಗಳ ಭಾಗವಾದರೂ, ಜಗತ್ತಿನ ಸಾರ್ವಕಾಲಿಕವಾಗಿ ಸರ್ವರೂ ಕೂಡ ಅದನ್ನು ಅಳವಡಿಸಬಹುದಾದ, ಅನುಸರಿಸಬಹುದಾದ ಉತ್ತರಗಳು, ಪ್ರಶ್ನೆಗಳು. ಹೌದು, ಈ ಪ್ರಶ್ನೆ ಈ ಮನಸ್ಸು ಅನ್ನುವುದರಿಂದ ಹುಟ್ಟುತ್ತಿದೆ. ಮನಸ್ಸು ಅನ್ನುವುದು ನನ್ನ ಎಲ್ಲ ಯೋಚನಾ ಲಹರಿಗೆ ಕಾರಣವಾದರೆ ಆ ಯೋಚನೆಯ ಬೆನ್ನು ಹತ್ತಬೇಡ. ಇದು ಪೂಜ್ಯರು ಕೊಡುವ ಸೂತ್ರ. ಯೋಚನೆಯ ಬೆನ್ನು ಹತ್ತಿದರೆ ಅದು ಮುಗಿಯುವ ಮಾತಲ್ಲ. ನಾನು ಹೀಗೆ ಯಾಕೆ, ನಾನು ಹೀಗಿಲ್ಲದಿದ್ದರೆ ಏನಾಗ್ತಿತ್ತು, ನಾನು ಇವತ್ತು ಅಲ್ಲಿಗೆ ಹೋಗಬೇಕಿತ್ತು, ಅವ್ರ ಹತ್ರ ಮಾತಾಡಬೇಕಿತ್ತು, ನಾನು ಮಾತಾಡಲಿಲ್ಲ, ಅವರು ಮಾತಾಡಿದ್ರು, ಅವರು ಚೆನ್ನಾಗಿ ಮಾತಾಡಲಿಲ್ಲ, ಅವರು ಮಾತಾಡಿದಾಗ ನಾನು ಹೀಗೆ ಉತ್ತರ ಕೊಡಬೇಕಿತ್ತು, ಅವರು ಕೊಟ್ಟ ಉತ್ತರ ಸರಿ ಇಲ್ಲ, ನಾನು ಕೊಟ್ಟ ಉತ್ತರಕ್ಕೆ ಅವರ ಉತ್ತರ ತುಂಬ ಕೆಟ್ಟದಾಗಿತ್ತು, ಏನೇನೋ ಮಾತಾಡುತ್ತಲ್ಲ. ಈ ನಾನು ಮತ್ತು ಅವರ ಜೊತೆಗಿನ ಯಾವುದೋ ಸಂವಾದವನ್ನು ಮಾಡುವ ಮನಸ್ಸು ಅದರ ಪ್ರಶ್ನೋತ್ತರಗಳ ಬೆನ್ನು ಹತ್ತಿದರೆ, ಹೌದೌದು ನೀನು ಸರಿ, ಅವರು ತಪ್ಪು, ಅವರು ಮಾಡಿದಾಗ ನೀನು ವಾಪಸ್ ಉತ್ತರ ಕೊಡಬೇಕಿತ್ತು, ನೀನು ಸ್ವಲ್ಪ ಪಾಪ ಆದಿ, ಒಳ್ಳೆಯವಳಾಗಬಾರ್ದು, ಸ್ವಲ್ಪ ಜೋರಾಗಬೇಕು, ರಾಗ ದ್ವೇಷ ಎಲ್ಲ ಬರಕ್ಕೆ ಶುರುವಾಗುತ್ತೆ. ರಮಣರು ಹೇಳ್ತಾರೆ, ಯಾರು ಇದು ಹೇಳುವವನು? ಹೀಗೆ ನಿರಂತರವಾಗಿ ಹೇಳುವವನು ಯಾರು? ಒಳಗೆ ಕೂತು ಹೀಗೊಂದು ಆಲೋಚನಾ ಸರಪಣಿಯನ್ನು ನಿಮಗೆ ಗೊತ್ತೇ ಇಲ್ಲದೆ ಇಷ್ಟು ದೀರ್ಘವಾಗಿ ನಿಮ್ಮನ್ನು ಎಳೆದಾಡುವಷ್ಟು ಆಚೆ ಈಚೆ ಮಾಡಿ ಕದನಕ್ಕೆ ಹಚ್ಚುವ ಆ ಮನಸ್ಸಿನ ಹಿಂದೆ ಹೋಗದೆ ಈ ಪ್ರಶ್ನೆ ಕೇಳುವವನು ಯಾರು, ಅವನು ಎಲ್ಲಿದ್ದಾನೆ ಅನ್ನುವ ಒಂದೇ ಒಂದು ಪ್ರಶ್ನೆಯ ಮೂಲಕ, ಉಳಿದ ಪ್ರಶ್ನೆ ಕೇಳಬೇಡಿ ಅಂತಾರೆ ಪೂಜ್ಯ ರಮಣರು. ಉಳಿದ ಪ್ರಶ್ನೆ ಕೇಳಿದ ಅದಕ್ಕೆ ಉತ್ತರ ಕೊಡ್ತಾ ಹೋಗುತ್ತೆ. ಇವನು ಯಾರು ಅಂತ ಕೇಳಿ. ಹೌದು, ಎಷ್ಟು ಸುಂದರವಾದ ಟೆಕ್ನಿಕ್ ಅದು. ಬಲ್ಲವನೇ ಬಲ್ಲ. ನಾನು ಯಥಾರ್ಥ ಅನುಭವಿಸಿ ಹೇಳೋದು, ಬಲ್ಲವನೇ ಬಲ್ಲ. ಮಾತಿನ ಗದ್ದಲ ಇರುವಾಗ ನೀನು ಯಾರು, ಯಾರು ಈ ಪ್ರಶ್ನೆ ಕೇಳುವವನು? ಅದು ಹೇಗೆ ಅಂದರೆ, ದೊಡ್ಡ ದೊಡ್ಡ ಬಡಾಯಿ ಕೊಚ್ಚುವವನಿಗೆ ನೀನು ಏನಪ್ಪ ಅಂತ ಕೇಳಿದಾಗ ಒಮ್ಮೆ ಅಲುಗಾಡಿಸಿದ ಹಾಗಾಗ್ತದಲ್ಲ, ಹಾಗೆ ನೀನು ಯಾರು ಅನ್ನುವ ಪ್ರಶ್ನೆ ಕೇಳಿದ ಕೂಡಲೇ ಮನಸ್ಸಿಗೂ ಕೂಡ ಒಂದು ಕ್ಷಣ ಮೂಲ ಹಿಡಿದು ಅಲ್ಲಾಡಿಸಿದ ಬಳ್ಳಿಯಂತೆ ಬಳುಕಿತು ಜೀವ ಆಗಿಬಿಡತ್ತೆ. ಮನಸ್ಸು ಒಮ್ಮೆ ತತ್ತರಿಸಿ ಬಿಡುತ್ತೆ. ನಾನು ಭಾರೀ ಮಾತುಗಳನ್ನಾಡಿ ಈ ಅಹಂಕಾರವನ್ನು ಬೆಳೆಸಬೇಕು ಅಂತಿದ್ದೆ. ಯಾಕೆ? ಈ ನಾನು ಮತ್ತು ಮನಸ್ಸು, ಅಹಂಕಾರದ ಜೊತೆಗೆ ಮನಸ್ಸು ಅನ್ನುವುದೇ ಜೀವ ಅನ್ನುವವರೆಗೆ ಕನ್ಕ್ಲೂಷನ್ ರಮಣರದ್ದು. ಮನಸ್ಸೇ ಜೀವ. ಆ ಜೀವಕ್ಕೆ ಅಹಂಕಾರದ ಜೊತೆಗೆ ಯಾವಾಗೆಲ್ಲ ಕನೆಕ್ಷನ್ ಇರ್ತದೆ ಅಲ್ಲಿಯವರೆಗೆಲ್ಲ ಅದು ಸಂಭಾಷಣ ಸರದಿ. ಅದು ಆ ನಾನು ಅನ್ನುವ ಅಹಂಕಾರದ ಜೊತೆಗೆ ಐಡೆಂಟಿಫೈ ಮಾಡಿಕೊಂಡು ಬೇಕಾದದ್ದನ್ನು ಅದಕ್ಕೆ ಒದಗಿಸ್ತಾ ಹೋಗ್ತದೆ. ನಮಗೆ ಅದು ನನ್ನ ಅಹಂಕಾರವನ್ನು ಬೂಸ್ಟ್ ಮಾಡುವ ಮಾತುಗಳೆಲ್ಲ ಪ್ರಿಯವಾಗಿ ನಾವು ಅದರ ಬೆನ್ನು ಹತ್ತಿ ಅದು ಹೇಳಿದ ಮಾತುಗಳನ್ನು ಕೇಳ್ತಾ ನಮಗೆ ಬೇಕಾದಾಗ ರಾಗ, ನಮಗೆ ಬೇಕಾದಾಗ ದ್ವೇಷ, ನಮಗೆ ಬೇಕಾದಾಗ ಆಶೆ, ನಮಗೆ ಬೇಕಾದಾಗ ವೈಷಮ್ಯ ಎಲ್ಲವನ್ನು ಬೆಳೆಸಿಕೊಳ್ಳುವುದಕ್ಕೆ ಕಾರಣವಾಗುತ್ತೆ. ಒಂದು ವೇಳೆ ಹೀಗೆಲ್ಲ ಹೇಳುವ ನೀನು ಯಾರು ಅಂದಾಗ ತಕ್ಷಣ ಶೇಕ್ ಆಗುವುದು ಮತ್ಯಾರೂ ಅಲ್ಲ, ನಾನು ಅಂತ ಭಾವಿಸಿದ್ದ ಇಷ್ಟು ದಿನದ ಅಹಂಕಾರ ಇದೆಯಲ್ಲ, ನಾವೇ ಪೋಷಿಸಿ ಬೆಳೆಸಿದ್ದು, ಅದು ಒಮ್ಮೆ ಓಹೋ ಈ ಪ್ರಶ್ನೆ ಕೇಳುತ್ತಲ್ಲ, ಇದಕ್ಕೆ ಉತ್ತರಿಸುವುದು ಹೇಗೆ ಅಂತ ಮನಸ್ಸು ಒಂದು ಸಾರಿ ಅಹಂಕಾರಕ್ಕೆ ಪೆಟ್ಟು ಹೊಡೆಯುತ್ತೆ. ಈ ಅಹಂಕಾರ ನಿರಸನ ಆಗುವುದಕ್ಕೇನೆ ಈ ಪ್ರಶ್ನೆ ನಿರಂತರ ಕೇಳಬೇಕು ಅಂತ ಪೂಜ್ಯರು ಹೇಳೋದು. ನಾನು ಯಾರು, ಈ ಪ್ರಶ್ನೆ ಕೇಳುವವನು ಯಾರು? ಆಗ ಮನಸ್ಸು ಅನ್ನುವ ಜೀವಕ್ಕೆ ಹೊರಗಿರುವ ನಾನು ಅನ್ನುವ ಇಂದ್ರಿಯಗಳ ಮೂಲಕ, ದೈಹಿಕವಾದ ನನ್ನ ಯಾವುದೋ ನಡೆನುಡಿಗಳ ಮೂಲಕ, ನಾನು ಅನ್ನುವ ನನ್ನ ಎಸ್ಟಾಬ್ಲಿಷ್ಮೆಂಟಿನ ಮೂಲಕ ನನ್ನನ್ನು ನಾನು ಪ್ರತಿಪಾದಿಸಿದ್ದ ಈ ಅಹಂಕಾರ ಅನ್ನುವ ನಾನು ಅಲ್ಲದ್ದು ಒಂದು ಇದೆ ಅನ್ನುವ ಎಚ್ಚರ ಪ್ರಾರಂಭ ಆಗ್ತದೆ. ಸಿಕ್ಕಿತು ಅಂತಲ್ಲ, ನಾನು ಯಾರು ಅನ್ನೋದು ಸಿಕ್ಕುವುದಲ್ಲ. ಪ್ರಥಮದಲ್ಲಿ ನಾನು ಯಾರು ಅಂತ ಇವತ್ತಿನವರೆಗೆ ಭಾವಿಸಿದ್ದೆ ಅದು ಅಲ್ಲ ಅಂತ ಗೊತ್ತಾಗುವ ಒಂದು ಸಣ್ಣ ಅಲರ್ಟ್ನೆಸ್, ಒಂದು ಜಾಗೃತಿ ಅಲ್ಲಿ ಹುಟ್ಟುತ್ತದೆ ಅಷ್ಟೇ. ಹಾಗೆ ಹುಟ್ಟಿದ ತಕ್ಷಣ ಬಿಡುವುದಾ? ಅಲ್ಲ, ಅದಕ್ಕೊಂದು ದೊಡ್ಡ ಪ್ರೋಸೆಸ್ಸನ್ನೇ ಪೂಜ್ಯರು ಉಪದೇಶ ಸಾರದಲ್ಲೂ ಹೇಳಿದ್ದಾರೆ. ಬಹಳ ಮಂದಿ ಉಪದೇಶ ಮಾಡಿ ಹೋಗ್ತಾರೆ. ರಮಣರು ಅದನ್ನು ಇಡೀ ತನ್ನ ಜೀವಿತಾವಧಿಯಲ್ಲಿ ತಾನೇ ಸ್ವತಃ ಮಾಡಿ ಹೋಗಿದ್ದಾರೆ.
ಅವರಿಗೆ ಬಂದ ಮುಖ್ಯ ಪ್ರಶ್ನೆಯು ಈ ಸಾಯುತ್ತೇನೆ ಅಂತ ಒಂದು ದಿನ ವೆಂಕಟರಮಣನಿಗೆ ಅನ್ನಿಸಿತಲ್ಲ, ಈ ವೆಂಕಟರಮಣ ಸಾಯ್ತಾನೆ, ಆದರೆ ಮತ್ತೆ ಉಳಿಯುವವನು ಯಾರು? ಅವನು ಸಾಯುವುದು ಅಂದರೆ ಈ ದೇಹವ? ಈ ದೇಹ ಸತ್ತ ತಕ್ಷಣ ನಾನು ಇಲ್ಲವಾಗುವುದಾದರೆ ನಾನು ದೇಹ ಮಾತ್ರವಾ? ನಾನು ದೇಹ ಮಾತ್ರವೇ ಆಗುವುದಾದರೆ ನಾನು ಬಂದದ್ಯಾಕೆ? ಮತ್ತೆ ನಾನು ಹೋಗುವುದು ಅಂದರೆ ನಾನು ಎಲ್ಲಿಗೆ ಹೋಗ್ತೇನೆ? ಹಾಗಾದರೆ ಈ ನಾನು ಅನ್ನುವ ಅಸ್ತಿತ್ವದ ಅರ್ಥ ಏನು? ನಾನು ಅನ್ನುವುದು ಈ ದೇಹದ ಜೊತೆಗೆ ಹೋಗುವ ಒಂದು ಸಾಮಾನ್ಯ ವಿಷಯ ಅಂತಾದರೆ ಅದನ್ನು ನಾನು ನೋಡಬೇಕಲ್ಲ. ಹಾಗಾದರೆ ನಾನು ಅನ್ನುವುದು ಎಲ್ಲಿದೆ? ಈ ಪ್ರಶ್ನೆ 15 ವರ್ಷದ ಮಗುವಿಗೆ ಕಾಣಿಸಿದಾಗ ಪೂಜ್ಯರು ಹಾಗೆ ಹೀಗೆ ಕೂತ್ಕೊಳ್ಳಲಿಲ್ಲ. ಅವರು ಕೂತ ಪರಿ ತಮಗೆಲ್ಲ ಗೊತ್ತಿದೆ. ಮತ್ತೆ ಕೂತ್ಕೊಳ್ಳುವಾಗ ಅವರೊಂದು ತೀರ್ಮಾನ ಕೂಡ ಮಾಡಿದರು, ತಾನು ಇಲ್ಲಿ ಕೂತ್ಕೊಳ್ಳಬಾರದು, ಈ ಮನೆಯಲ್ಲಿ ಮನೆ ಬಿಟ್ಟು ಹೋಗಬೇಕು ಅಂತ. ಮನೆ ಬಿಟ್ಟು ಹೋಗುವಾಗ ಅವರು ಎಂತೆಂಥ ಕಷ್ಟಗಳನ್ನು ದಾರಿ ಸವೆದಿದ್ದಾರೆ. ಮತ್ತು ಎಲ್ಲಿ ಹೋಗಿ ಕೂತ್ಕೊಳ್ಳುವವರೆಗೆ, ಒಂದು ಏಕಾಂತ ಅನ್ನುವ ಜಾಗಕ್ಕೆ ಕೂತ್ಕೊಳ್ಳುವವರೆಗೆ ಅವರು ಪಟ್ಟ ಹಸಿವು, ಪಾಡು, ದಾರಿ ಖರ್ಚು ಇಲ್ಲದ ಸ್ಥಿತಿ, ಅದೆಲ್ಲ ನಿಮಗೆ ಗೊತ್ತಿದೆ. ಹೀಗೆ ಹೋಗಿ ಒಂದು ಜಾಗಕ್ಕೆ ಕೂತ ಬಳಿಕ ಅವರಿಗೆ ಆದ ಫಸ್ಟ್ ಎಕ್ಸ್ಪೀರಿಯನ್ಸ್, ಅಥವಾ ನಾವು ಕಾಣಿಸುವ, ನಮಗೆ ಗೊತ್ತಾಗುವ, ಅವರ ಒಳಗಿನದ್ದಲ್ಲ, ನಮಗೆ ಗೊತ್ತಾಗುವ ಅನೇಕ ವಿವರಗಳಿಂದ ಅದು ಅವರನ್ನು ಇರುವೆಗಳು ಕಚ್ಚಿವೆ ಅಥವಾ ಯಾರ್ಯಾರೋ ಕಲ್ಲು ಹೊಡೆದಿದ್ದಾರೆ ದೇಹಕ್ಕೆ. ನೋಡಿ, ತಾನು ಮನೆ ಬಿಟ್ಟು ಹೋಗ್ತೇನೆ ಅನ್ನುವವನಿಗೆ ತಾನು ಯಾರು ಅನ್ನುವ ಶೋಧ ಮಾಡುವ ಒಂದು ಕೆಚ್ಚೆದೆ ಬಂದ ಬಳಿಕ ಅವನು ದೇಹವನ್ನು ಧಿಕ್ಕರಿಸಿದ ಅಂತ ಅರ್ಥ. ಈ ದೇಹವನ್ನು ಎಷ್ಟು ಧಿಕ್ಕರಿಸಿದ್ದಾನೆ ಅನ್ನುವ ಪರೀಕ್ಷೆ ಕೂಡ ಆ ದಾರಿಯಲ್ಲಿ ಆಗುತ್ತೆ. ಧಿಕ್ಕರಿಸಿದ್ದು ಸತ್ಯವೋ, ಮತ್ತೆ ದೇಹದ ಕಡೆಗೆ ಅವನ ಆ ಚಲನವಲನಗಳು ಇನ್ನೂ ಇದ್ದಾವೋ ಅನ್ನುವ, ವಾಸನೆಗಳು ಇದ್ದಾವೋ, ದೇಹಕ್ಕೆ ಸಂಬಂಧಪಟ್ಟದ್ದು, ಇಂದ್ರಿಯಗಳಿಗೆ ಸಂಬಂಧಪಟ್ಟ ವಾಸನೆಗಳು ಇದ್ದಾವ ಅನ್ನುವ ಪರೀಕ್ಷೆಗಾಗಿಯೇ ನಾವು ಹಾಗೆ ಹೋಗಿ ಕೂತ್ಕೊಳ್ಳುವಾಗ ನಮಗೆ ಸಿಕ್ಕಾಪಟ್ಟೆ ತೊಂದರೆಗಳು ಬರ್ತವೆ. ಅದು ಪೂಜ್ಯರು ಅನುಭವಿಸಿದಂಥದ್ದೇ. ಯಾಕೆ ಬರ್ತವೆ ಅಂದರೆ, ಎಷ್ಟು ದೇಹ ದಾಟಿದ್ದೇವೆ ಅಂತ, ಎಷ್ಟು ನಾವು ಒಳಗಿನ ಮನಸ್ಸಿನ ಕಡೆಗೆ ಬಂದಿದ್ದೇವೆ ಅಂತ. ಇದನ್ನು ಪೂಜ್ಯರು ಹೇಳ್ತಾರೆ, ಹೌದು, ಇಂಥದೊಂದು ಕಾರ್ಯಕ್ರಮ ಅಥವಾ ನಮ್ಮ ಒಳಗೆ ಈ ನಾನು ಯಾರು ಹುಡುಕಬೇಕು ಅಂತ ಹೊರಟವನಿಗೆ ಕೆಲವೊಮ್ಮೆ ಇಂಥದೊಂದು ಯಮ ನಿಯಮಾಸನಗಳು ಅನಿವಾರ್ಯ ಆಗ್ತವೆ. ಅದು ಹೇಗೆ ಅಂದರೆ, ಈಗ ನಾವು ಒಂದು ಕಾರ್ ಕಲಿತೇವೆ ಅಂತ ಇಟ್ಕೊಳ್ಳಿ. ಕಾರ್ ಡ್ರೈವಿಂಗ್ ಕಲಿಬೇಕಾದ್ರೆ ಪ್ರಥಮ ದಿವಸ ಹೋಗಿ ಈ ಟ್ರಾಫಿಕ್ ರೋಡಲ್ಲಿ ಯಾರು ಕಲಿಸೋದಿಲ್ಲ. ಒಂದು ಬಯಲಿಗೆ ಕರ್ಕೊಂಡು ಹೋಗ್ತಾನೆ ಮೊದಲು ಕಲಿಸುವವನು, ಅಥವಾ ಏಕಾಂತದ ರಸ್ತೆಗಳಿಗೆ ಕರ್ಕೊಂಡು ಹೋಗ್ತಾನೆ, ಹೆಚ್ಚು ವಾಹನಗಳು ಇಲ್ಲದಲ್ಲಿ. ಹಾಗೆ ಕರ್ಕೊಂಡು ಹೋಗುವಾಗ ನಮ್ಮ ಸ್ಥಿತಿ ಹೇಗೆ? ನಮಗೆ ಆಗ ಆಚೆ ಈಚೆ ನೋಡ್ಲಿಕ್ಕೆ ಆಗೋದಿಲ್ಲ. ನಮಗೆ ಭಯ, ಯಾವ ಹೊತ್ತಿಗೆ ಕ್ಲಚ್ ಒತ್ತಬೇಕು, ಯಾವ ಹೊತ್ತಿಗೆ ನಾನು ಗೇರ್ ಚೇಂಜ್ ಮಾಡಬೇಕು, ಮತ್ತು ಸ್ಟೇರಿಂಗ್ ಎಲ್ಲಿ, ಗೇಜಿಂಗ್ ತಪ್ಪಿಯಲ್ಲಿ ಹೊಡಿತೀನ, ಬ್ರೇಕಿಗೆ ಕಾಲಿಡಬೇಕು, ಕ್ಲಚ್ಚು ಆಕ್ಸಿಲೇಟರ್ ಎಲ್ಲ ಕಾನ್ಶಿಯಸ್ ನಾವು. ಆ ಪಕ್ಕದಲ್ಲಿರುವ ಮಾರ್ಗದರ್ಶಕ ನಮಗೆ ಎಡಬಲ ಹೇಳ್ತಿರ್ತಾನೆ, ಇದನ್ನು ಮಾಡು ಇದನ್ನು ಮಾಡು. ಅಷ್ಟರವರೆಗೆ ನಾವು ಏಕಾಂತದ ಬಯಲಿನಲ್ಲಿ ಕಲಿಯುವ ಹೊತ್ತಿಗೆ ನಮಗೆ ಪೂರ್ತಿಯಾದ ಆಚೆ ಈಚೆಗೆ ನೋಡದ ತನ್ಮಯತೆ ಬರ್ಬರ್ತಾ ನಮಗೆ ರೂಢಿ ಆದರೆ ಅವನು ನಿಧಾನಕ್ಕೆ ನಮ್ಮನ್ನು ಟ್ರಾಫಿಕ್ ರೋಡಿಗೆ ಕರ್ಕೊಂಡು ಬರ್ತಾನೆ. ಏಕಾಏಕಿ ಟ್ರಾಫಿಕ್ ರೋಡಲ್ಲಿ ನಮ್ಮನ್ನು ಬಿಡಲ್ಲ ಅವನು. 1-2 ದಿನ ಅವನು ಇರ್ತಾನೆ. ಆ ಬಳಿಕ ನಮಗೆ ಹೆಚ್ಚು ಆತ್ಮವಿಶ್ವಾಸದ ಒಂದು ಚಾಲನೆ ಬಂದಿದೆ ಅಂತಂದರೆ, ಇನ್ನು ನಾಳೆಯಿಂದ ನೀವೇ ಹೋಗಿ ಅಂತ ಹಿಂದೆ ಕೂತ್ಕೋತಾನೆ. ಆ ನಂತರದಲ್ಲಿ ನಾವೇ ಹೋಗುವಷ್ಟು ನಮಗೆ ರೂಢಿ ಆಗ್ತದೆ. ಒಂದು ದಿನ ರೂಢಿ ಆದ ಕೆಲವಾರು ತಿಂಗಳುಗಳ ಮೇಲೆ ನಾವು ಆಚೆ ಈಚೆ ನೋಡ್ತಾ ಇರ್ತೀವಿ, ವಿಡಿಯೋ ಬೇಕಾದ್ರೆ ಹಾಕೊಳ್ತೀವಿ, ಇನ್ಯಾರ ಫೋನ್ ಮಾತಾಡ್ತಿರ್ತೀವಿ, ಬೇಕಾದ ಸಂಗೀತ ಕೇಳ್ತಿರ್ತೀವಿ, ನಾವು ಆರಾಮಾಗಿ ಡ್ರೈವ್ ಮಾಡ್ತೀವಿ. ಹಾಗಾಗಿ ಪೂಜ್ಯರು ಹೇಳ್ತಾರೆ, ಆಸನ ಯಮ ನಿಯಮಗಳೆಲ್ಲ ಒಂದು ಹಂತದವರೆಗೆ. ಅದೇ ಅವಸ್ಥೆ ಆದ ಮೇಲೆ ಮತ್ತೆ ನೀವು ಹಾಗೆ ಕೂತ್ಕೊಳ್ಬೇಕಾಗಿಲ್ಲ. ಯಾಕೆ ಅಂದರೆ, ಮನಸ್ಸಿನ ಒಳಗಿನ ಆ ಒಂದು ಶೋಧಕ್ಕೆ ಹೋಗಿ ಆಯಿತು, ಈಗ ದೇಹ ಬಾಧೆ ಇಲ್ಲಪ್ಪ, ಆಗ ನೀವು ಹೇಗೆ ಕೂತ್ರು ತೊಂದರೆ ಇಲ್ಲ ಅಂತ. ಪೂಜ್ಯರ ಈ ಮಾತುಗಳನ್ನು ಅಪಾರ್ಥ ಮಾಡಿಕೊಂಡು ಪ್ರಥಮದಲ್ಲೇ ಹೀಗೆ ಮಾಡುವ ಸಾಧ್ಯತೆಗೆ ಹೋದರೆ ಕಷ್ಟ. ಪೂಜ್ಯರ ಹೇಳ್ತಾ, ನೀನು ಬಿತ್ಕೊಂಡ್ರು ತೊಂದರೆ ಇಲ್ಲ, ನೀನು ಊಟ ಮಾಡ್ತಿದ್ರು ತೊಂದರೆ ಇಲ್ಲ, ನೀನು ಕೂತ್ಕೊಂಡಲ್ಲೇ ಮಲಗಿದ ಹಾಗೆ ಒಂದು ಅವಸ್ಥೆಯಲ್ಲಿ ಇದ್ರೂ ತೊಂದರೆ, ನೀನು ಸುಖಾಸನದಲ್ಲಿ ಇದ್ರೂ ತೊಂದರೆ ಇಲ್ಲ, ಯಾವ ಸ್ಥಿತಿಯಲ್ಲಿ ಇದ್ರೂ ತೊಂದರೆ ಇಲ್ಲ. ಯಾಕೆ ಗೊತ್ತಾ? ನಿನ್ನ ಒಳಗಿನ ಮನಸ್ಸಿನಲ್ಲಿ ಏನು ನಡೆದಿದೆಯಲ್ಲ ಅದರ ಜೊತೆಗೆ ನೀನು ಮುಳುಗಿದರೆ ಆಯಿತು. ಆ ಸ್ಥಿತಿ ಬಂದ ಮೇಲೆ ಮನಸ್ಸಿನ ಜೊತೆಗೆ ಮಾತ್ರ ಸಂವಾದ. ಮನಸ್ಸು ಮತ್ತು ಈ ನಾನು ಅನ್ನುವ ಅಹಂಕಾರ ಮಾತ್ರ ಒಂದನ್ನೊಂದು. ಆಗ ನಂತರದ ಹಂತ ಏನು? ನಮ್ಮಲ್ಲಿ ಅನೇಕರಿಗೆ ಒಂದು ಪ್ರಶ್ನೆ ಇದೆ, ನಮ್ಮಲ್ಲೆಲ್ಲ ಷಟ್ಚಕ್ರಗಳಿವೆ, ನಮ್ಮ ಶಕ್ತಿ ಕೇಂದ್ರಗಳು ಅವು ಅಂತ. ಬಹಳ ಜನ ಹಾಗಾದ್ರೆ ಈ ಷಟ್ಚಕ್ರವನ್ನು ಉದ್ದೀಪಿಸಲಿಕ್ಕೇನೆ ಇದೆಲ್ಲ ನಾವು ಮಾಡುವುದಾ ಕೂತು? ಈ ಪ್ರಶ್ನೆಯನ್ನು ಪೂಜ್ಯರಿಗೆ ಕೇಳಲಾಗ್ತದೆ. ಪೂಜ್ಯರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ದೇಹಕ್ಕೆ ಇರುವ ಅನೇಕ ಸಾಧ್ಯತೆ ಷಟ್ಚಕ್ರಗಳು. ಆ ಷಟ್ಚಕ್ರಗಳು, ಸಪ್ತಸಹಸ್ರಾರದವರೆಗೆ ಹೋಗುವ ಷಟ್ಚಕ್ರಗಳು ಖಂಡಿತಕ್ಕೂ ಸಹಕರಿಸ್ತವೆ. ಆದರೆ ಆತ್ಮ ಅದಕ್ಕೆ ಡಿಪೆಂಡೆಂಟ್ ಅಲ್ಲ. ಮತ್ತೆ ಆತ್ಮ ಒಂದು ಸೂರ್ಯಮಂಡಲ, ಸಹಸ್ರಾರ ಒಂದು ಚಂದ್ರಮಂಡಲ. ಅಂದರೆ ಇದು ಅದಕ್ಕೆ ಡಿಪೆಂಡೆಂಟೇ ಹೊರತು ಅದು ಇದಕ್ಕೆ ಡಿಪೆಂಡೆಂಟ್ ಅಲ್ಲ. ಅಂದರೆ ಆತ್ಮವು ಎಂದು ಕೂಡ ಈ ಷಟ್ಚಕ್ರಗಳನ್ನು ಉದ್ದೀಪಿಸಿಕೊಳ್ಳದಿದ್ದರೆ ಏನು ಇಲ್ಲವಾಗುವುದಿಲ್ಲ. ಅದೇ ನಿಮ್ಮ ಷಟ್ಚಕ್ರಗಳನ್ನು ಉದ್ದೀಪಿಸಿದವರಿಗೆ ಈ ಒಂದು ಸ್ಥಿತಿ ಏನಿದೆಯಲ್ಲ ಸೂರ್ಯಮಂಡಲ, ಅದು ಇಲ್ಲದಿದ್ದರೆ ಆಗಲ್ಲ. ಇದನ್ನು ಹೇಳ್ತಾ ಈ ಮನಸ್ಸನ್ನು ನಿರಂತರವಾಗಿ ನೋಡ್ತಾ 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 ಎಲ್ಲಿಗೆ ಹೋಗಬೇಕು? ಹಾಗಾದರೆ ಇಷ್ಟರವರೆಗೆ ಯಾವುದು ನಾನು ಅಂತ ಇತ್ತಲ್ಲ, ನಾನು ಅಂತ ನಂಬಿದ ನನ್ನ ಐಡೆಂಟಿಟಿ ಅದು ಅಲ್ಲ ಅನ್ನುವ ಏನು ಶೇಕ್ ಆಯಿತು. ಹಾಗಾದರೆ ಇನ್ನು ಯಾವುದು ನಾನು? ಹಾಗಾದರೆ ನನ್ನ ಅಪ್ಪ ಅಮ್ಮನ ಮಗಳಲ್ಲ, ಹಾಗಾದರೆ ನಾನು ಓದಿದ ಯಾವುದೋ ಸೋ ಕಾಲ್ಡ್ ಎಜುಕೇಟೆಡ್ ವುಮನ್ ಅಲ್ಲ, ನಾನು ಯಾವುದೋ ನನ್ನ ಕ್ರಿಯೆಗಳಿಂದ ಐಡೆಂಟಿಫೈ ಮಾಡಿದ ಯಾವುದೋ ಒಬ್ಬ ಉದ್ಯೋಗಿ ಅಲ್ಲ, ನನ್ನ ಜ್ಞಾನ ಅಲ್ಲ. ಇದೆಲ್ಲವೂ ಅಲ್ಲ 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 ಆದಮೇಲೆ ಮನಸ್ಸು ಎಲ್ಲಿ ಹೋಗ್ತದೆ? ಪೂಜ್ಯರು ಹೇಳ್ತಾರೆ, ಆ ಮನಸ್ಸನ್ನು ಇನ್ನೂ ನೋಡ್ತಾ ಬನ್ನಿ. ಅದು ಒಂದು ಕ್ಷಣ ಗದ್ದಲವೇ ಇಲ್ಲದ ಒಂದು ಶಾಂತ ಸ್ಥಿತಿಯನ್ನು ತರುತ್ತದೆ.
ಅಲ್ಲಿ ನಾನು ಯಾರು ಪ್ರಶ್ನೆ ಇಲ್ಲದ ಒಂದು ಮೌನ ನಿರ್ಮಾಣ ಆಗ್ತದೆ. ಆ ಮೌನದಲ್ಲಿ ಅದು ಆತ್ಮನ ಸ್ವರೂಪ ದರ್ಶನ, ನನ್ನನ್ನು ನಾನು ತಿಳಿಯುವ ದರ್ಶನ. ಅದೇ ಈಶ್ವರ, ಅದೇ ಜಗತ್ತು, ಅದರ ಆಚೆಗೆ ಒಂದಿಲ್ಲ. ಹಾಗಾದರೆ ಈ ಆತ್ಮ ಅನ್ನುವುದು ಅವರು ಮತ್ತು ಎಲ್ಲರೂ ಹೇಳುವ ಹಾಗೆ, ಮತ್ತು ಕೆಲವೆಲ್ಲ ಸುಂದರವಾದ ಅವರ ನಿರಂತರ ಅನುಸಂಧಾನದಿಂದ ಅವರು ತಿಳಿದಂತಹ ಅನೇಕ ಸತ್ಯಗಳನ್ನು ಪೂಜ್ಯರು ಹೇಳ್ತಾರೆ. ಎಡಬದಿಗೆ ಇರುವ ಹೃದಯ ಅದು ದೈಹಿಕ ರಕ್ತ ಸಂಚಲನಕ್ಕೆ ಬೇಕಾದ ಹೃದಯ, ಬಲಬದಿ ಒಂದು ಹೃದಯ ಇದೆ, ಅದು ಭಗವಂತನ ಸ್ಥಾನ ಅಂತ, ಆತ್ಮಸ್ಥಾನ. ಅದು ಬಲಬದಿಯಲ್ಲಿದೆ ಮತ್ತು ಅವರ ಮನಸ್ಸು ಕೂಡ ಅಲ್ಲೇ ಉಗಮ ಸ್ಥಾನ ಅದೇ ಅಂತ ಹೇಳ್ತಾರೆ. ಅಹಂಕಾರಕ್ಕೂ ಅದೇ ಉಗಮ ಸ್ಥಾನ, ಆತ್ಮನೂ ಅಲ್ಲಿಯೇ ಇದ್ದಾನೆ. ಆದರೆ ಆ ಮನಸ್ಸು ಅಹಂಕಾರದ ಕಡೆಗೆ ಮುಖ ಮಾಡಿದೆ, ಅಂದರೆ ಅದು ಹೊರಮುಖವಾಗಿ ಇದೆ. ಯಾವಾಗ ನಾವು ಆ ಮನಸ್ಸನ್ನು ಹೀಗೆ ಮುಖ ಮಾಡಿ ಒಮ್ಮೆ ಒಳಗೆ ತಿರುಗಿಸಿದರೆ ಆಗ ಅದು ತಾನು ಇಷ್ಟರವರೆಗೆ ಯಾವುದೂ ಎಲ್ಲಿ ಇದ್ದೇನೆ ಅಂತ ಹುಡುಕ್ತಿತ್ತಲ್ಲ ಆ ತಾಣವನ್ನು ನೋಡುತ್ತೆ ಮತ್ತು ಸೇರುತ್ತೆ. ಸೇರಿಬಿಟ್ರೆ ಅದು ತನ್ನನ್ನು ತಾನು ನೋಡಿದ ಪರಿಸ್ಥಿತಿಗೆ ಬಂದು ಬಿಟ್ಟಿತು. ಆಗ ಅದಕ್ಕೆ ಇನ್ನೊಂದು ಇಲ್ಲ. ಈ ಇನ್ನೊಂದು ಇಲ್ಲ ಅಂದಾಗ ಮತ್ತೆ ಇಲ್ಲಿರುವುದೇ ಎಲ್ಲವೂ ಅನ್ನುವುದು ಗೊತ್ತಾಗಕ್ಕೆ ಶುರುವಾಗುತ್ತೆ. ಅಂದರೆ ನಮ್ಮ ಹೃದಯ ಕುಹರ ಮಧ್ಯದಲ್ಲಿ ಕೇವಲ ಅಂಗುಷ್ಟ ಗಾತ್ರದ ಒಂದು ಬೆಳಕು ಇದೆ, ಅದೇ ಆತ್ಮ. ಪೂಜ್ಯರಾದ ಅಜ್ಜ ನಾನು ಮತ್ತೆ ನೆನಪಿಸ್ಕೊಳ್ಬೇಕು. ಅಜ್ಜ ಹೇಳ್ತಿದ್ರು, ಕಂಡಪಟ್ಟೆ ಸೂರ್ಯನನ್ನು ನೋಡಿದೆವು. ಗುಡ್ಡದ ಮೇಲೆ ಮಳೆ, ಗಾಳಿ, ಬಿಸಿಲು, ಚಳಿ ಎಲ್ಲ ಕಾಲಕ್ಕೂ ಕಣ್ಣು ತೆರೆದು ಗುಡ್ಡದ ಮೇಲೆ ಕೂತ್ವಿ 3 ಕಾಲ. ಸೂರ್ಯ ಒಬ್ಬನೇ ಅಲ್ಲ ಅಂತ ಕಾಣಿಸ್ಲಿಕ್ಕೆ ಶುರುವಾಯಿತು. ಅವರು 7 ಜನ ಇದ್ದಾರೆ ಅಂತ ಗೊತ್ತಾಯಿತು. ಆಮೇಲೆ ಕಣ್ಣು ಮುಚ್ಚಲಿಕ್ಕೆ ಶುರು ಮಾಡಿದೆವು. ಈ 7 ಸೂರ್ಯರನ್ನು ನೋಡಿದ ಕಣ್ಣು ಇತ್ತು ಅಲ್ವಾ, ಮುಚ್ಚೋದಕ್ಕೆ ಶುರು ಮಾಡಿದ ಮೇಲೆ ಅಂಗುಷ್ಟ ಮಾತ್ರ ಇರುವ ಬೆಳಕು ಕಾಣಿಸ್ಲಿಕ್ಕೆ ಶುರುವಾಯ್ತಲ್ಲ, ಇದು ಕಂಡ ಮೇಲೆ ಬೇರೆ ಬೆಳಕು ನೋಡುವುದು ಬೇಡ ಅನ್ನಿಸ್ತು ಅಂತ. ಪೂಜ್ಯ ರಮಣರು ಕೂಡ ಅದನ್ನೇ ಹೇಳುವುದು. ಒಮ್ಮೆ ಮನಸ್ಸಿಗೆ ಹೊರಗಿನ ಈ ಎಲ್ಲ ಹುಡುಕಾಟ ಮುಗಿದು ಆ ಒಳಗಿನ ಆತ್ಮಸ್ವರೂಪ ದರ್ಶನ ಆಗಿಬಿಟ್ಟರೆ ಮತ್ತೆ ನೋಡಲಿಕ್ಕೆ ಹೊರಗೇನೂ ಇಲ್ಲ ಅಂತ ಗೊತ್ತಾಗುತ್ತೆ. ಹಾಗಾದರೆ ಬಹಳ ದೊಡ್ಡ ಪ್ರಶ್ನೆ ಶಿವಪ್ರಕಾಶಂ ಅವರು ಮತ್ತು ಗಂಭೀರಂ ಶೇಷಯ್ಯರು ಇಬ್ಬರು ಕೇಳ್ತಾರೆ, ಹಾಗಾದರೆ ಈ ದೇಹವೇ ಆತ್ಮವಾ? ತುಂಬ ಸುಂದರವಾಗಿ ಪೂಜ್ಯರು ಕೊಡುವ ಉತ್ತರ, ಈ ದೇಹವನ್ನು ಆತ್ಮ ಧರಿಸಿಲ್ಲ. ಆತ್ಮಕ್ಕೆ ದೇಹ ಒಂದು ಸಪೋರ್ಟಿಂಗ್ ಫ್ಯಾಕ್ಟರ್ ಆಗಿ ಇದೆ, ಅದು ಇದೆ ಅಷ್ಟೇ. ಇದನ್ನು ಅದು ಧರಿಸಿಕೊಂಡು, ಅದರಿಂದ ದೇಹಧಾರಣೆಗಾಗಿ ಈ ಆತ್ಮವನ್ನು ನಾವು ದೇಹವೇ ಧರಿಸಿದೆ ಅಂತ ಭಾವಿಸಬಾರದು ಅನ್ನುವುದನ್ನು ಸ್ಪಷ್ಟ ಹೇಳಿ, ಇದು ಏನನ್ನು ನೋಡ್ತಿದೆ ಅನ್ನುವುದನ್ನು ಹೇಳ್ತಾ ಕಟ್ಟಕಡೆಗೆ ನಾವು ಕೇಳಬಹುದಾದ ಎಲ್ಲ ಪ್ರಶ್ನೆಗಳಿಗೂ ಪ್ರಮುಖ ರೀತಿಯ ಪ್ರಶ್ನೆಗಳನ್ನು ಅಲ್ಲಿ ಪೆಳ್ಳೆಯವರು ಕೇಳ್ತಾರೆ, ಶೇಷಯ್ಯರವರು ಕೇಳ್ತಾರೆ ಆತ್ಮವಿಚಾರಗಳಲ್ಲಿ. ಹಾಗಾದರೆ ಶಾಸ್ತ್ರ ಬೇಕಾ? ತುಂಬ ಸುಂದರವಾಗಿ ಶಾಸ್ತ್ರಜ್ಞಾನದ ಬಗ್ಗೆ ಪೂಜ್ಯರು ಹೇಳ್ತಾರೆ. ಶಾಸ್ತ್ರಜ್ಞಾನ ಅನ್ನಮಯ ಮೊದಲಾದ ಪಂಚಕೋಶಗಳ ಬಹಿರ್ಕ್ರಿಯೆಗಳಿಗೆ ಬೇಕಾಗುವಂಥದ್ದು. ಆ ಹೊರಗಿನ ಕ್ರಿಯೆಗಳಿಗೆ ಬೇಕಾಗುವ ಈ ಶಾಸ್ತ್ರ ಎಷ್ಟು ದಿನ ಅದನ್ನು ಬಿಟ್ಟು ನಡೆಯಬಹುದು. ಹಾಗಾದರೆ ಜ್ಞಾನ ಅಂದರೆ ಏನು ಅಂತ ಪ್ರಶ್ನೆ ಕೇಳಿದಾಗ 3 ಕಾಲಗಳನ್ನು ತಿಳಿಯುವುದು, ಹೊರಗಿನವನ ಮನಸ್ಸಿನ ವಿಚಾರ ತಿಳಿಯುವುದು ಮತ್ತು ದೇಶ ವಿದೇಶಗಳ ವಿಚಾರ ತಿಳಿಯುವುದು ಜ್ಞಾನ ಅಲ್ಲ ಅಂತ ಸ್ಪಷ್ಟವಾಗಿ ಪೂಜ್ಯರ ಮಾತು. ಮತ್ತೆ ತಾನು ಏನು ಅಂತ ತಿಳಿದರೆ ಸಾಕು. ಆ ತಾನು ಏನು ತಿಳಿದವನಿಗೆ ಮತ್ತೆ ಹೊರಗೆ ಇನ್ನೇನು ತಿಳಿಲಿಕ್ಕೆ ಇಲ್ಲ. ಹೀಗೆ ಹೇಳಿದ ನಂತರ ಹಾಗಾದರೆ ಗುರುವಿಲ್ಲದೆ ಇದು ನಡೀತದ? ಇದು ಕೂಡ ನಾವು ಕೇಳುವ ಪ್ರಶ್ನೆ. ಬಹಳ ಮುಖ್ಯವಾದ ಉತ್ತರವನ್ನು ಪೂಜ್ಯರು ಕೊಡ್ತಾರೆ. ಗುರು ಇರಲಿ, ಆದರೆ ಗುರುವಿನಿಂದಲೇ ದರ್ಶನ ಖಂಡಿತಕ್ಕೂ ಅಲ್ಲ. ಮತ್ತೆ ಗುರು ಒಬ್ಬ ನಮ್ಮ ಸಮೀಪಕ್ಕಿದ್ದು ನಮ್ಮ ಸಾಮರ್ಥ್ಯವನ್ನು ಎಚ್ಚರಿಸುವ ಒಂದು ಮಹಾಶಕ್ತಿ ಮಾತ್ರ. ಅವನು ನಮ್ಮ ಆತ್ಮಸ್ವರೂಪ ದರ್ಶನವನ್ನು ಅವನು ಮಾಡಲಾರ. ಮಾಡುವುದಕ್ಕೆ ನಿನಗೊಂದು ಸಾಧ್ಯತೆ ಇದೆ ಅಂತ ಎಚ್ಚರಿಸಬಲ್ಲವ ಮಾತ್ರ. ಆ ಎಚ್ಚರದ ಮೂಲಕ ನಾವು ನಮ್ಮನ್ನು ನಡೆಯಬೇಕು. ಹೀಗೆ ಎಲ್ಲ ಹೇಳಿ ಅಹಂಕಾರ ಮನಸ್ಸು ಈ ಸಂಬಂಧಗಳಿಂದ, ಮನಸ್ಸು ಅಹಂಕಾರದ ಸಂಬಂಧದಿಂದ ಕಳಚಿಕೊಂಡ ನಂತರ ಯಾವುದು ಉಳಿಯುತ್ತದಲ್ಲ ಅದೇ ಆತ್ಮಸ್ವರೂಪ ದರ್ಶನ. ಅದು ಯಾವ ಅವಸ್ಥೆ ಎಂದರೆ ಸುಮ್ಮನೆ ಇರುವುದು ಅಂತಾರೆ. ಅದು ಎಷ್ಟು ಕಷ್ಟ ಅಂತ ಅವರು ಹೇಳಿದಷ್ಟು ಸುಲಭ ಅಂತೂ ಅಲ್ಲ. ಸುಮ್ಮನೆ ಇರುವುದು ಅಂತ ಹೇಳುವುದು ಬಹಳ ಸರಳ. ಇದೆಲ್ಲ ಆದಮೇಲೆ ಏನು ಮಾಡುವುದು ಅಂತ ಅನೇಕರ ಪ್ರಶ್ನೆ ಇದೆ. ಸುಮ್ಮನೆ ಇರುವುದು ಅನ್ನುವ ಉತ್ತರ ಸರಳ. ಸುಮ್ಮನೆ ಇದ್ದು ನೋಡುವುದುಂಟಲ್ಲ ಅದು ಪೂಜ್ಯರಂಥವರಿಗೆ ಮಾತ್ರ ಸಾಧ್ಯ. ಹಾಗೊಂದು ಮಾತುಗಳೆಲ್ಲ ಮುಗಿದು ಆತ್ಮಸ್ವರೂಪ ದರ್ಶನಕ್ಕೆ ಬಂದಾಗ ಪ್ರಶಾಂತ ಮನಸ್ಥಿತಿಯಲ್ಲಿ ಯಾವ ಹೊರಗಿನ ಗದ್ದಲಗಳೂ ಗೊತ್ತಾಗದೆ ಒಂದು ಥರದ ಶಾಂತ ನಿದ್ರೆಯ ಹಾಗೆ ಹೋಗುವ ಆ ಸ್ಥಿತಿ ಇದೆಯಲ್ಲ, ಅದು ಸುಮ್ಮನೆ ಇರುವ ಕ್ರಿಯೆ ಅಂತ ನಾನು ಭಾವಿಸ್ತೇನೆ. ಅದನ್ನು ಎಷ್ಟು ಪ್ರಯತ್ನ ಪಟ್ಟರೂ ಆ ಸುಮ್ಮನೆ ಇರುವುದು ಎಷ್ಟು ಕಷ್ಟದ ವಿಷಯ ಅನ್ನುವುದಕ್ಕೆ ಇವತ್ತಿನ ಮಾತು ಕೂಡ ಸಾಕ್ಷಿ. ನಾನು ಯಾರು ಅನ್ನುವುದನ್ನು ತಿಳಿಯಬೇಕಾದ್ರೆ ಸುಮ್ಮನೆ ಇರಬೇಕು. ಆದರೆ ಅಣ್ಣ ಮಾತಾಡಿಸ್ತಾರೆ. ಸುಮ್ಮನೆ ಇರಲಾಗದೆ ಹಾಗೆ ಮಾಡುವ ಅನೇಕ ವ್ಯವಸ್ಥೆಗಳು ತುಂಬ ಇವೆ. ಅದೆಲ್ಲ ಇದ್ದಾಗಲೂ ಸುಮ್ಮನೆ ಇರುವುದು ಹೇಗೆ ಆತ್ಮದ ಜೊತೆಗೆ? ಅದೊಂದು ಥರ ತಾಯಿಯ ಮಡಿಲಲ್ಲಿ ಮಲಗಿದ ಮಗುವಿನ ಹಾಗೆ ಇರುವುದು ಹೇಗೆ? ಅದನ್ನು ಪೂಜ್ಯರೇ ದಾರಿ ತೋರಿಸಬೇಕು ಅಂತ ಹೇಳ್ತಾ, ಇಂದಿನ ಈ ಎಲ್ಲ ನೀವು ಪೂಜ್ಯ ರಮಣರ ಭಕ್ತರು, ಅವರನ್ನು ನಡೆದವರು, ಅವರನ್ನು ಅನುಸಂಧಾನ ಮಾಡಿದವರು, ನಾನು ಆ ದಾರಿಯಲ್ಲಿ ನಡೆಯುವ ಒಂದು ಬಾಲ ಶಿಶು. ನನ್ನ ಅಳತೆಗೆ ಎಷ್ಟು ಸಿಕ್ಕಿದೋ ಅಷ್ಟನ್ನು ಮಾತ್ರ ನಾನು ಅವರು ಹೇಳಿದ್ದನ್ನು ಗ್ರಹಿಸಿದ ಆ ನೆಲೆಯಲ್ಲಿ ನಿಮಗೆ ವಿವರಿಸಿದ್ದೇನೆ. ಇದರ ಆಚೆಗೆ ನಾನು ಯಾರು ಅನ್ನುವ ಶೋಧ ನನ್ನಲ್ಲೂ ಉಂಟಾಗಲಿ, ನಿಮ್ಮಲ್ಲೂ ಉಂಟಾಗಲಿ. ಅದಕ್ಕೆ ಪೂಜ್ಯರು ನಮಗೆ ಆಶೀರ್ವಾದ ಮಾಡಲಿ ಅಂತ ಪ್ರಾರ್ಥಿಸ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.